ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಈ ಮಲ್ಟಿವರ್ಸ್ ಕಾನ್ಸೆಪ್ಟ್ ಏನು ಮತ್ತೆ ಅದು ಹೇಗೆ ಅಪ್ಲೈ ಆಗುತ್ತೆ ಮತ್ತು ಅದು ನಿಜಾನ ಅಂತ ಈ ವಿಡಿಯೋ ಎಂಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನೀವೇ ಅದನ್ನ ಇಂಟರ್ಪ್ರಿಟೇಷನ್ ಮಾಡಬಹುದು ನಿಮ್ಮಷ್ಟಿಗೆ ನೀವೇ. ಸೊ ಆ ತರ ಒಂದು ಉದ್ದೇಶದಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಎಂದಿನಂತೆ ಈ ವಿಡಿಯೋನ ನಾನು ಒಂದು ಕತೆ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಹೀಗೆ 1967 ಆಗಿರುತ್ತೆ ವರ್ಷ. ಇಬ್ರು ಪೇರೆಂಟ್ಸ್ ಇರ್ತಾರೆ, ಅವರಿಗೆ ಒಂದು ಮಗಳು ಹುಡ್ತಾಳೆ, ಮಾಯಾ ಅಂತ ಅವಳ ಹೆಸರು. ಸೊ ಆ ಮಗಳು ಹುಟ್ಟಿದ ತಕ್ಷಣನೇ ಒಂದ್ 3-4 ತಿಂಗಳಾದ್ಮೇಲೆ ಅವ್ರ ಅಮ್ಮಗೆ ಅವಳು ಆರ್ಕಿಟೆಕ್ಚರಲ್ ಡಿಸೈನ್ ಆಗಿ ಕೆಲಸ ಮಾಡ್ತಿರ್ತಾಳೆ ಕಂಪ್ನಿಲಿ. ಅವಾಗ ಅವಳು ಏನೋ ಒಂದು ಮಾಡೆಲ್ ಪ್ರಪೋಸ್ ಮಾಡ್ತಾಳೆ, ಅದು ಪೇಟೆಂಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಅವರಿಗೆ ತುಂಬಾ ಡಿಮ್ಯಾಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಕಂಪ್ನಿ, ಅವ್ರ ಅಮ್ಮ ಏನ್ ಕಂಪ್ನಿ ವರ್ಕ್ ಮಾಡ್ತಾಳೆ ಅವಳು, ತುಂಬಾ ಡಿಮ್ಯಾಂಡ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟು ಅವ್ರ ಅಮ್ಮಗೆ ಸ್ವಲ್ಪ ಸಕ್ಸಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಕಂಪ್ನಿಗೆ ಅವ್ರನ್ನ ಮ್ಯಾನೇಜರ್ ಮಾಡ್ತಾರೆ, ಮತ್ತೆ ಹಿಂಗೆ ಹೈ ಪೊಸಿಷನ್ ಹೋಗ್ತಾರೆ. ಹಿಂಗೆ ಅವ್ರದ್ದು ಇನ್ಕಮ್ ಎಲ್ಲ ಜಾಸ್ತಿ ಆಗ್ತಾ 9 ಫಿಗರ್ ಆಗ್ತಾ ಹೋಗಿ ತುಂಬಾ ಅಗರ್ಭ ಶ್ರೀಮಂತರಾಗಿ ಹೋಗ್ಬಿಡ್ತಾರೆ ಅವ್ರ ಅಪ್ಪ ಅಮ್ಮ, ಮಾಯಾ ಅನ್ನೋ ಹುಡುಗಿ ಅಪ್ಪ ಅಮ್ಮ. ಈಗ ಆದ ತಕ್ಷಣ ದೊಡ್ಡ ಬಂಗ್ಲೆ ತಗೊಳ್ಳೋದು, ದೊಡ್ಡ ಕಾರು ಇದೆಲ್ಲ ಮಾಡಿ ಆ ಹುಡುಗಿ ಮತ್ತೆ ಹಂಗೆ ಶ್ರೀಮಂತ ತಂದೆ ತಾಯಿಗಳಿಗೆ ಮತ್ತೆ ಹುಟ್ಟಿದಳ ಅಂತ ಅಂದ್ಮೇಲೆ ಅವಳಿಗೆ ಎಲ್ಲ ಕೊಡಿಸ್ಬಿಡ್ತಾರೆ ಅವರು. ಅವಳಿಗೆ ಏನು ಕೊರತೆನೇ ಇಲ್ಲ ಲೈಫ್ ಅಲ್ಲಿ, ಆ ತರ ಮಾಡಕ್ ಬಿಡ್ತಾರೆ. ಆದ್ರೆ ಇಲ್ಲಿ ಜೀವನ ಹಿಂಗ್ ನಡೀತಾ ಇರುತ್ತೆ. ಅವಳಿಗೆ ಎಲ್ಲ ದುಡ್ಡು, ಕೇಳಿದ ಕಾರು, ಕೇಳಿದ ಬಟ್ಟೆ ಎಲ್ಲ ಅವಳಿಗೆ ಸಿಗ್ತಾ ಇರುತ್ತೆ. ಅವಳು ಕೆಲವೊಂದ್ಸಲ ಸ್ಕೂಲ್ಗೆ ಹೋಗ್ತಾ ಇರೋದಿಲ್ಲ, ಅವಳಿಗೆ ಇಷ್ಟನೇ ಇರಲ್ಲ. ಅವಳಿಗೆ ಬೇಕಾದ ಯಾವ್ದೋ ಒಂದು ಟ್ರಿಪ್ ಹೋಗ್ತಿರ್ತಾಳೆ, ಎಲ್ಲೋ ದೇಶಕ್ಕೆ ಹೋಗ್ತಾ ಇರ್ತಾಳೆ, ಯಾರೋ ಫ್ರೆಂಡ್ಸ್ ಜೊತೆ ಕರ್ಕೊಂಡ್ ಬರ್ತಾ ಇರ್ತಾಳೆ ಮನೆಗೆ, ಏನೇನೋ ಮಾಡ್ತಾ ಇರ್ತಾಳೆ ಹಿಂಗೆ. ಸೊ ಈ ತರ ಮಾಡ್ತಾ ಇರುವಾಗ ಅವಳಿಗೆ ಏನೋ ಒಂದು ಒಂಟಿತನ ಕಾಡ್ತಾ ಇರುತ್ತೆ. ಅವಳು ಯಾವಾಗ್ಲೂ ಬೇರೆ ನಾರ್ಮಲ್ ಜನರು ನೋಡಿದಾಗ ನಾನು ಏನೋ ಮಿಸ್ ಮಾಡ್ಕೊಂತ ಇದೀನಿ, ಅಂದ್ರೆ ನನಗೆ ಎಲ್ಲ ಇದೆ ಲೈಫ್ ಅಲ್ಲಿ, ಏನೋ ಒಂದು ಮಿಸ್ ಆಗ್ತಾ ಇದೆ ಲೈಫ್ ಅಲ್ಲಿ, ಏನೋ ಒಂದು ಸರಿ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಅವಳಿಗೆ. ಬಟ್ ಅವಳಿಗೆ ಕೊರತೆ ಇರಲ್ಲ, ಅದಕ್ಕೆ ಅದನ್ನ ಬಹಳ ಚಿಂತೆ ಮಾಡದೆ ಹಂಗೆ ಬರ್ತಾ ಹೋಗ್ತಾಳೆ. ಈ ಕಡೆ ನೋಡಿದ್ರೆ ಇವರು ತಂದೆ ತಾಯಿಗಳು ಬಿಸ್ನೆಸ್ ಅಂತ ಇನ್ನೂ ಜಾಸ್ತಿ ಮಾಡಿ ಇವಳಿಗೆ ಎಲ್ಲ ಅದನ್ನ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಒಂದೇ ಮಗಳು ಇರ್ತಾಳೆ. ಇವಳಿಗೆ ಹಿಂಗೆ ವಯಸ್ಸಾಗುತ್ತೆ, ದೊಡ್ಡನಾದ್ಮೇಲೆ ಅವರಮ್ಮ ಅದೇ ತರ ಬಿಸ್ನೆಸ್ ಮ್ಯಾನ್ ಹುಡುಕ್ತಾಳೆ. ಅವನ ಜೊತೆ ಇವಳು ಮದುವೆ ಆಗ್ತಾಳೆ, ಮಾಯಾ ಅನ್ನೋ ಹುಡುಗಿ. ಮದುವೆ ಆದ ತಕ್ಷಣ ಹಿಂಗೆ ಅವರು ಮತ್ತೆ ದೊಡ್ಡ ಬಂಗ್ಲೆ, ಅವ್ರಿಗೆ ಹುಟ್ಟೋ ಮಕ್ಕಳು ಕೂಡ ಏನು ಓದಲ್ಲ, ಅವ್ರಿಗೂ ಏನು ಹಿಂಗೆ ಇಲ್ಲ, ಸುಮ್ನೆ ಮಜಾ ಮಾಡೋದು, ಕೆಲಸನೇ ಇಲ್ಲ, ಪರ್ಪಸ್ ಅನ್ನೋದೇ ಇಲ್ಲ. ಒಂದ್ ದಿನ ಅವರಪ್ಪ ಅಮ್ಮ ಯಾವ್ದೋ ಒಂದು ಆಕ್ಸಿಡೆಂಟ್ ಸತ್ತೋಗ್ಬಿಡ್ತಾರೆ. ಅವಾಗ ಇಡೀ ಆಸ್ತಿ ಎಲ್ಲ ಅವಳ ಮಗಳ ಹೆಸರಿನಲ್ಲಿ ಇರುತ್ತೆ, ಆ ಮಾಯ ಹೆಸರಿನಲ್ಲೇ. ಅವಳು ಅದನ್ನ ಏನ್ ಮಾಡ್ಬೇಕು ಗೊತ್ತೇ ಆಗಲ್ಲ. ಅವಳಿಗೆ ಒಳಗೆ ಡಿಪ್ರೆಷನ್ ಕಾಡ್ತಾ ಇರುತ್ತೆ. ಅವಳಿಗೆ ಏನೋ ಒಂದು ಕೊರತೆ, ಏನೋ ಒಂದು ನನಗೆ ಎಲ್ಲ ಇದೆ ಅಂತ ಅನ್ಸಿದ್ರೆ ಕೂಡ ಯಾಕೆ ಎಂಟಿ ಅನಿಸ್ತಾ ಇದೆ ಅಂತ ಗೊತ್ತಾಗಲ್ಲ. ಅವಳು ಇದೇ ತರಹ ಎಷ್ಟೋ ವರ್ಷಗಳನ್ನ ಕಳೀತಾರೆ. ಇದೇ ಒಂದು ಮೆಂಟಾಲಿಟಿ ಎಷ್ಟೋ ವರ್ಷಗಳನ್ನ ಕಳೀತಾಳೆ. 38 ವರ್ಷ ಇರುತ್ತೆ. ಒಂದ್ ದಿನ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಅಷ್ಟೇ, ಅವಳು 38 ವರ್ಷಕ್ಕೆ ಆ ಮಾಯವನ್ನ ಶ್ರೀಮಂತ ಹುಡುಗಿಯ ಲೈಫ್ ಎಂಡ್ ಆಗ್ಬಿಡುತ್ತೆ. ಇದು ಕಥೆಯ ಒಂದು ಭಾಗ. ಎರಡನೇ ಭಾಗ ಕತೆ ಮತ್ತೆ ಅದೇ 1967, ಮತ್ತೆ ಅದೇ ಇಬ್ರು ಪೇರೆಂಟ್ಸ್. ಅವರಿಗೆ ಮತ್ತೆ ಒಂದು ಮಗಳು ಹುಡ್ತಾಳೆ, ಅದೇ ಮಾಯಾ ಅಂತ ಮಗಳು ಹುಡ್ತಾಳೆ. ಎರಡನೇ ಸಲ ರಿವರ್ಸಲ್ ಹೋಗಿ ಟೈಮ್ ಟ್ರಾವೆಲ್ ಮಾಡಿ ಮತ್ತೆ ಬರುವಾಗ ಆ ಹುಟ್ಟಿದ ತಕ್ಷಣ ಅವ್ರ ಅಮ್ಮಗೆ ಏನೋ ಒಂದು ಭಯಾನಕವಾದ ರೋಗ ಬಂದ್ಬಿಡುತ್ತೆ. 3 ತಿಂಗಳಾದ ತಕ್ಷಣ. ಎರಡನೇ ಕಥೆಯಲ್ಲಿ ಭಯಾನಕವಾದ ರೋಗ ಬಂದ್ಬಿಟ್ಟು ಅವಳು ಮಾಯಾ ಚಿಕ್ಕ ವಯಸ್ಸಿದ್ದಾಗಲೇ ಅವಳು ಸತ್ತೋಗ್ಬಿಡ್ತಾಳೆ. ಎಲ್ಲಾ ಜವಾಬ್ದಾರಿ ಅವ್ರ ತಂದೆ ಮೇಲೆ ಬಂದ್ಬಿಡುತ್ತೆ. ತಂದೆ ಹಂಗೆ ಬಿಸ್ನೆಸ್ ಅಲ್ಲಿ ಏನೋ ಮಾಡ್ತಾ ಇರ್ತಾರೆ, ಅವರಿಗೂ ಅಲ್ಲಿ ಜಾಬ್ ಇಂದ ಫೈರ್ ಮಾಡ್ಬಿಡ್ತಾರೆ. ಅವ್ರಿಗೂ ಏನು ಮಾಡಕ್ ಆಗೋದಿಲ್ಲ. ಇವಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ಗೊತ್ತಾಗಲ್ಲ. ಅವಳ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ತಂದೆಗೆ. ಅವನ್ ಯಾವ್ದಾದ್ರು ದುರಾಭ್ಯಾಸ ಮಾಡ್ಬಿಟ್ಟು ಈ ಮಗಳು ಇದ್ದಾಳೆ ಅಂತಾನೆ ಮರ್ತು ಹೋಗ್ಬಿಟ್ಟು ಏನು ಗಮನ ಕೊಡದೆ ಅವಳನ್ನ ಹೆಂಗ್ ಬೆಳೆಸ್ತಾಳೆ. ಇವಳು ಒಂಥರ ಮೆಂಟಲ್ ಪೇಷಂಟ್ ತರ ಬೆಳಿತಾ ಈ ಮಗಳು ಯಾರ ಸಹವಾಸ ಮಾಡ್ಬೇಕು ಅಂತ ಗೊತ್ತಾಗದೆ ಹೀಗೆ ಎಲ್ಲೋ ಹೋಗುವಾಗ ಒಂದು ಬಾರ್ ಕಾಣುತ್ತೆ. ಅಲ್ಲೆಲ್ಲ ಪಬ್ ತರ ಬಾರ್ ತರ ಕಾಣುತ್ತೆ. ಅಲ್ಲಿ ಯಾರೋ ಸಬ್ಸ್ಟೆನ್ಸ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ, ಮೆತ್ ಆ ತರ ಎಲ್ಲ. ಅವಳು ಅದನ್ನ ಕಲ್ತ್ಬಿಟ್ಟು ಡ್ರಗ್ಸ್ ಎಲ್ಲ ಮಾಡಕ್ ಹೋಗಿ ಅದೇ ತರ ಇರೋರ್ನ ಯಾರೋ ಒಬ್ಬನ ಮದುವೆ ಆಗ್ಬಿಟ್ಟು ಅದೇ ತರ ಬದುಕಿ ಈ ಸಲ ಅವಳು 70-80 ವರ್ಷ ಹಂಗೆ ಎಲ್ಲವನ್ನು ಹಾಳು ಮಾಡ್ಕೊಂಡು ಬದುಕ್ತಾಳೆ. ಅವಳು ಏನು ಯೂಸ್ ಮಾಡ್ಕೊಳ್ಳಲ್ಲ ಲೈಫ್. ಆದ್ರೆ ಅವಳಿಗೇನು ಲಾಸ್ ಆಗಿದೆ ಅಂತ ಅನ್ಸಲ್ಲ. ಬಟ್ ಅವಳ ಹತ್ರ ಏನು ಇಲ್ಲ. ತುಂಬಾ ಅವಳು ಬೀದಿ ಬಿದ್ದಿರೋ ಪೊಸಿಷನ್ ಅಲ್ಲಿ ಇದ್ರು ಕೂಡ 70 ವರ್ಷ ಬದುಕಿ ಅವಳು ಕೊನೆಗೆ ಸಾಯ್ತಾಳೆ 75ನೇ ವರ್ಷ. ಇದು ಎರಡನೇ ಪಾರ್ಟ್ನೇ ಕತೆ. ಮೂರನೇ ಪಾರ್ಟಿನ ಕತೆ ಮತ್ತೆ ಅದೇ 1967, ಮತ್ತೆ ಅದೇ 2 ಪೇರೆಂಟ್ಸ್ಗಳು, ಮತ್ತೆ ಅದೇ ಮಾಯಾ ಅನ್ನೋ ಹುಡುಗಿ ಹುಡ್ತಾಳೆ. ಇದೇ ಹುಡುಗಿ 3ನೇ ಸಲ ಮತ್ತೆ ಟೈಮ್ ಟ್ರಾವೆಲ್ ಮಾಡಿ ಬಂದಾಗ ಮತ್ತೆ ಇದೇ ಮಾಯಾ ಅನ್ನೋ ಹುಡುಗಿ ಹುಡ್ತಾಳೆ. ಈ ಸಲ ಕಥೆಯಲ್ಲಿ ಡಿಫ್ರೆಂಟ್ ಸ್ಟೋರಿ. ಏನಪ್ಪಾ ಅಂತಂದ್ರೆ ಅವ್ರಮ್ಮ ಏನ್ ವರ್ಕ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರ ಅಪ್ಪಗೆ ಕೆಲಸ ಹೋಗ್ಬಿಡುತ್ತೆ ಯಾವ್ದೋ ಒಂದು ಬ್ಯುಸಿಯಾಗಿ ಇದ್ದಾಗ. ಅವಾಗ ಎಲ್ಲಾ ಜವಾಬ್ದಾರಿ ಅವ್ರ ತಾಯಿ ಮೇಲೆ ಬರುತ್ತೆ.
ಅವ್ರ ತಂದೆ ಮತ್ತೆ ಲೈಕ್ ಯಾವ್ದೋ ಒಂದು ಫ್ರಸ್ಟ್ರೇಷನ್ ಇರ್ತಾನೆ, ಅವ್ನು ಏನು ಮಾಡಕ್ಕಾಗಲ್ಲ, ಒಂಥರ ಅವನು ಏನು ಬೇಡ ಅನ್ನೋ ಒಂದು ಸ್ಥಿತಿಯಲ್ಲಿ ಇರ್ತಾನೆ. ಅವಳ ತಾಯಿ ಕಷ್ಟ ಪಡೋದನ್ನ ಮಾಯ ಅವಾಗ ಅವಾಗ ನೋಡ್ತಾ ಇರ್ತಾಳೆ. ಈ ಸಲ ಅವಳ ಕಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಅವಳು ಸ್ಪೋರ್ಟ್ಸ್ ಅಲ್ಲಿ ಬಹಳ ಚೆನ್ನಾಗಿರ್ತಾಳೆ. ಅವಳು ಫುಟ್ಬಾಲ್ ಆಡೋದನ್ನ ನೋಡ್ಬಿಟ್ಟು ಕೋಚ್ ನೀನ್ ಬಹಳ ಚೆನ್ನಾಗಿ ಅಂತ ಅವಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬಿಟ್ಟು ಅವಳಿಗೆ ಜಾಸ್ತಿ ಟ್ರೈನಿಂಗ್ ಮಾಡಿಸ್ತಾರೆ. ಅವಳು ಇದೇ ತರ ಹಿಂಗೆ ಸ್ಪೋರ್ಟ್ಸ್ ಆಡ್ತಾ ಇರ್ತಾಳೆ. ಅವಳು ದೇಶದ ಫುಟ್ಬಾಲ್ ಟೀಮ್ ಪ್ಲೇಯರ್ ಆಗ್ತಾಳೆ, ದೊಡ್ಡ ಸಾಧನೆ ಮಾಡ್ತಾಳೆ, ಎಲ್ಲ ವರ್ಲ್ಡ್ ಕಪ್ ಈ ತರ ಎಲ್ಲ ಬರ್ತಾ ಬರ್ತಾ ಹೋಗುತ್ತೆ. ಸೊ ಈ ತರ ಲೈಫ್ ನ ಅವಳು ಲೀಡ್ ಮಾಡ್ತಾ ಮಾಡ್ತಾ ಒಂದು 50-60 ವರ್ಷ ಆದ್ಮೇಲೆ ಸಾಯ್ತಾಳೆ. ಇದು 3ನೇ ಕತೆ. 4ನೇ ಕಥೆಯಲ್ಲಿ ಮತ್ತೆ ಹಿಂಗೆ ಅದೇ 1967 ಅದೇ ಪೇರೆಂಟ್ಸ್ ಮಾಯಾ, ಅದೇ ಹುಡುಗಿ ಈ ತರ ಹುಡ್ತಾಳೆ. ಅವಳಿಗೆ ಚಿಕ್ಕ ವಯಸ್ಸಿದ್ದಾಗಿಂದ ಅವರ ತಂದೆ ಈ ಸಲ ಏನ್ ಮಾಡ್ತಾರೆ, 4ನೇ ಸ್ಟೋರಿಲಿ ಅವಳಿಗೆ ವಿಜ್ಞಾನ ಅಂದ್ರೆ ಏನು ಅಂತ ಹೇಳಿ ಅವಳಿಗೆ ಆಸಕ್ತಿ ಬರೆಸ್ತಾ ಹೋಗ್ತಾರೆ. ಅವಳಿಗೆ ಫಿಸಿಕ್ಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ. ಅವಳು ಸಣ್ಣ ವಯಸ್ಸಿನಿಂದ ಏನೇನೋ ಪೇಪರ್ಸ್ ಓದೋದು, ಸೈಂಟಿಫಿಕ್ ಪೇಪರ್ಸ್ ಓದೋದು ಈ ತರ ಮಾಡ್ತಾ 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 ಅವಳದೇ ಆದ ಓನಾದ ಶೈಲಿಯಲ್ಲಿ ಒಂದು ಸಿದ್ಧಾಂತಗಳನ್ನು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಲ್ಲಿ ಕಾಂಪಿಟೇಷನ್ ಇರುತ್ತಲ್ಲ, ಅಲ್ಲಿಗೆ ಅವಳಿಗೆ ಪೇಪರ್ ಕಳಿಸ್ತಾ ಇರ್ತಾಳೆ, ಪೋಸ್ಟ್ ಪ್ರೆಸೆಂಟೇಶನ್ ಮಾಡ್ತಾ ಇರ್ತಾಳೆ ಹೋಗಿ. ಆಮೇಲೆ ಯೂನಿವರ್ಸಿಟಿಗೆ ಹೋದ್ಮೇಲೆ ಅವಳು ಯಾರ್ಯಾರೋ ದೊಡ್ಡ ದೊಡ್ಡ ಲೆಕ್ಚರ್ಸ್ ಗಳು ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಅವಳ ಐಡಿಯಾಸ್ ಗಳನ್ನ ಹೇಳ್ತಾ ಇರ್ತಾಳೆ. ಹಿಂಗೆ ಇದೆ ನಂದು, ಹಿಂಗೊಂದು ಇಂಪ್ಲಿಮೆಂಟೇಶನ್ ಮಾಡ್ಬೋದು, ಈ ತರ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾಳೆ. ಹೀಗೆ ಮಾಡ್ತಾ ಮಾಡ್ತಾ ಅವಳು ಒಂದು ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ಬಿಡ್ತಾಳೆ. ಅದೇನಂದ್ರೆ ಮಲ್ಟಿವರ್ಸ್ ಸಿದ್ಧಾಂತ ಅಂತ. ಅಂದ್ರೆ ಎಷ್ಟೊಂದು ಪಾಸಿಬಿಲಿಟೀಸ್, ಎಷ್ಟೊಂದು ಜಗತ್ತುಗಳು, ಎಷ್ಟೊಂದು ನಮ್ಮ ತರ ಇರುವಂತ ಜನರು ಹೆಂಗಿರಕ್ ಸಾಧ್ಯ, ಮತ್ತೆ ಅದರ ಸಾಧ್ಯತೆಗಳ ಬಗ್ಗೆ ಕೆಲವೊಂದು ಪೇಪರ್ಸ್ ಗಳನ್ನ ಅವಳು ಬರೀತಾಳೆ. ಬರೆದ್ಬಿಟ್ಟು ಇವತ್ತಿನ ದಿನ, ಅಂದ್ರೆ ಇವತ್ತು ವಿಡಿಯೋ ಮಾಡ್ತಾ ಇದೀನಲ್ಲ, ಇವತ್ತಿನ ದಿನ ಅವಳು ಸ್ಟೇಜ್ ಮೇಲೆ ನಿಂತಿರ್ತಾಳ ಮಾಯಾ. ಅವಳು ಇವಾಗ ದೊಡ್ಡ PhD ಎಲ್ಲ ಮಾಡ್ಬಿಟ್ಟು ದೊಡ್ಡ ರಿಸರ್ಚ್ ಸೈಂಟಿಸ್ಟ್ ಆಗಿದ್ದಾಳೆ. ಮಲ್ಟಿವರ್ಸ್ ನ ಸಿದ್ಧಾಂತವನ್ನು ಮಂಡಿಸಿದಾಳೆ. ಇವಾಗ ಅವಳು ಲೆಕ್ಚರ್ ನ ಡೆಲಿವರ್ ಮಾಡ್ತಾ ಇದ್ದಾಳೆ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು. ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಹೇಳ್ತಾಳೆ, ಅವಳು ಭಾಷಣ ಮಾಡ್ತಾ ಇರ್ತಾಳೆ. ನಾನು 45 ವರ್ಷದ ಮಹಿಳೆ ಆಗಿದ್ದೀನಿ, ಲೈಕ್ ನನ್ನ ಹೆಸರು ಮಾಯಾ ಅಂತ. ನಾನಿವತ್ತು ಹೊಸ ಸಿದ್ಧಾಂತವನ್ನು ಮಂಡಿಸಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ಮುಂದೆ. ಮಂಡಿಸಕ್ಕೆ ಅನ್ನಕ್ಕಿಂತ ನನಗೆ ಬಂದಿರೋ ಐಡಿಯಾ ಇದು, ನಿಮಗೆ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ. ನಾ ಚಿಕ್ಕವಳಿದ್ದಾಗಿಂದ ಯಾರೋ ನನ್ನನ್ನು ನಂಬಲಿಲ್ಲ. ನನಗೊಂದು ಮಾತು, ನಾನು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಇಂಟ್ರೋವರ್ಟ್ ಇದ್ದೆ ಅಂತ ಒಂದು ಕಾರಣಕ್ಕೆ ನನಗೆ ಏನು ತಲೆಗೆ ಹೋಗಲ್ಲ ಅಂತೇಳಿ ಅನ್ಕೊಂಡಿದ್ರು. ಬಟ್ ನಮ್ಮ ತಂದೆ ಮಾತ್ರ ನನ್ನಲ್ಲಿ ಆ ಒಂದು ಶಕ್ತಿಯನ್ನು ನೋಡಿದ್ರು, ಅವ್ರು ನನ್ಗೆ ಇನ್ಸ್ಪೈರ್ ಮಾಡಿದ್ರು. ನಾನು ಸೈನ್ಸ್ ಅಲ್ಲಿ ಡೆವಲಪ್ ಮಾಡ್ತಾ ಬಂದೆ, ಹಿಂಗೆ ಅಲ್ಲಲ್ಲಿ ಬುಕ್ಸ್ ಗಳು ಓದ್ತಾ ಬಂದೆ, ಕಾನ್ಫರೆನ್ಸ್ ಅಟೆಂಡ್ ಆಗ್ತಾ ಬಂದೆ, ಓನ ಸಿದ್ಧಾಂತಗಳನ್ನು ಮಂಡಿಸ್ತಾ ಬಂದೆ. ಅವೆಲ್ಲ ಮಾಡಿ ಇವತ್ತು ಇಲ್ಲಿ ಬಂದಿದ್ದೀನಿ. ಅವಾಗ ಅವಳು ಹೇಳ್ತಾಳೆ, ಏನಿದು ಮಲ್ಟಿವರ್ಸ್ ಕಾನ್ಸೆಪ್ಟ್ ಅಂತಂದ್ರೆ, ಇದು ನಮ್ಮ ಮನಸ್ಸಿನ ಬಗ್ಗೆ ಮತ್ತೆ ನಮ್ಮ ಜೀವನದ ಬಗ್ಗೆ ಒಂದು ಚಿಂತನೆ ಮಾಡಬಹುದಾದ ಒಂದು ವಿಚಾರವನ್ನ ಅವಳು ಆ ಆಡಿಯನ್ಸ್ಗೆ ಹೇಳ್ತಾಳೆ. ಏನ್ ಹೇಳ್ತಾಳೆ ಅಂತಂದ್ರೆ, ಈ ನಮ್ಮ ಜಗತ್ತು ಅನ್ನೋದು, ಈ ನಮ್ಮ ಜೀವನ ಅನ್ನೋದು ಪ್ರತಿ ಕ್ಷಣನು ಒಂದು ಅಬ್ಸಲ್ಯೂಟ್ ತರ ಅನಿಸ್ತಾ ಇದೆ. ಅಂದ್ರೆ ಪ್ರತಿ ಕ್ಷಣ ಏನೋ ನಡೀತು, ಈ ಮೂಮೆಂಟ್ ಏನೋ ನಡೀತು, ನಿನ್ನೆ ಏನೋ ನಡೀತು, ಏನೋ ಘಟನೆ ನಡೀತು ಅಂತ. ಅಂದ್ರೆ ಅದು ಅಬ್ಸಲ್ಯೂಟ್ ಅಂತ, ನಡೆದು ಹೋಯ್ತು ಅಂತ. ಆದರೆ ನನ್ನ ಸಿದ್ಧಾಂತದ ಪ್ರಕಾರ ಈ ಜೀವನದಲ್ಲಿ ನಾವು ಒಂದೇ ಅಲ್ಲ, ನಮ್ಮ ತರಹ ಒಂದೇ ವಿಶ್ವಗಳಲ್ಲ, ಅನಂತ ವಿಶ್ವಗಳಿದಾವೆ. ಇದನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ವೇವ್ ಫಂಕ್ಷನ್ ಅಂತ ಕರೀತಾರೆ. ಏನಿದು ವೇವ್ ಫಂಕ್ಷನ್ ಅಂತಂದ್ರೆ, ಇದನ್ನ ಡೆವಲಪ್ ಮಾಡಿದವರು ಎರ್ವಿನ್ ಶ್ರೋಡಿಂಜರ್ ಅಂತ, ಆಸ್ಟ್ರಿಯಾದಲ್ಲಿ ಒಬ್ಬ ವಿಜ್ಞಾನಿ ಇದ್ದ. ಅವನು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಲೈಟ್ ಪಾರ್ಟಿಕಲ್ ಅಥವಾ ವೇವ್ ಅಂತ ಅವನು ಕಂಡುಹಿಡಿಯುವಾಗ ಉಪನಿಷತ್ತುಗಳನ್ನು ಅವನು ಓದ್ತಾ ಇದ್ದ ದಿನ ರಾತ್ರಿ. ಅದ್ವೈತದ ಸಿದ್ಧಾಂತಗಳನ್ನು ಅವನು ಅಧ್ಯಯನ ಮಾಡ್ತಾ ಇದ್ದ. ಅದರಲ್ಲಿ ಏನ್ ಹೇಳುತ್ತೆ, ಈ ಜಗತ್ತು ಅನ್ನೋದು ಒಂದು ವಸ್ತು ಅದರಲ್ಲಿ ಇರಬೇಕಾದ್ರೆ 2 ರೂಪಗಳಲ್ಲಿ ಇರುತ್ತೆ. ಒಂದು ಅನಂತ ಪಾಸಿಬಲ್ ರೂಪಗಳು, ಇನ್ನೊಂದು ನಮಗೆ ಕಾಣಂತ ರೂಪ. ಫಾರ್ ಎಕ್ಸಾಂಪಲ್, ಮಾಯಾ ಹೇಳ್ತಾಳೆ, ನಾನಿವತ್ತು ಈ ಲೋಕದಲ್ಲಿ ಈ ಕ್ಷಣದಲ್ಲಿ ಮಾಯಾ ಅಂತ ಒಬ್ಬಳು ಸೈಂಟಿಸ್ಟ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಆದರೆ ಇದೇ ತರಹ ವಿಚಿತ್ರ ಜಗತ್ತುಗಳಿದಾವೆ, ಸಾವಿರಾರು ಅಲ್ಲ, ಅನಂತ ಜಗತ್ತುಗಳಿದಾವೆ, ಅನಂತ ಪಾಸಿಬಿಲಿಟಿಗಳು. ಅದರೆಲ್ಲ ಮಾಯಾಗಳಿದ್ದಾರೆ, ನಂತರ ಇದ್ದಾರೆ. ಈಗ ನಾ ಹೆಂಗೆ ಸುಧೀಂದ್ರ ಅಂತ ವಿಡಿಯೋ ಮಾಡ್ತಿದ್ದೀನಿ, ಈ ಭೂಮಿಯನ್ನು ಈ ಒಂದು ಪ್ರಪಂಚದಲ್ಲಿ ಈ ಟೈಮಲ್ಲಿ ವಿಡಿಯೋ ನೋಡ್ತಿರಲ್ಲ, ಇವಾಗ ಸುಧೀಂದ್ರ ಇವಾಗ ವಿಡಿಯೋ ಮಾಡ್ತಿದ್ದಾನೆ. ಆದ್ರೆ ನಾವು ಇಲ್ಲೊಂದೇ ಇರ್ಲಿಲ್ಲ. ನಮ್ ತರ ಅನಂತವಾದ ವ್ಯಕ್ತಿಗಳು ನಾವೇ. ಅದು ನಮ್ಮ ಅನಂತ ವರ್ಷನ್ಗಳು ಎಲ್ಲ ಕಡೆ ಇದಾವೆ. ಅವು ಸಾಧ್ಯತೆಗಳು. ವೇವ್ ಅಂತಂದ್ರೆ ಏನು, ಅಲೆ ಎಲ್ಲ ಕಡೆ ಹೋಗುತ್ತೆ, ಒಂದ್ ಕಡೆ ಇರಲ್ಲ. ಅದು ಅಂದ್ರೆ ಅದು ಒಂಥರ ಕಂಟಿನ್ಯೂಮ್ ತರ. ಆದ್ರೆ ಎಲ್ಲಿ ತನಕ ಈ ತರ ಸ್ಟೇಟ್ ಅಲ್ಲಿ ಇರ್ತವೆ ಯೂನಿವರ್ಸ್ಗಳು, ಎಲ್ಲಿ ತನಕ ಈ ತರ ಸ್ಟೇಟ್ ಅಲ್ಲಿ ಇರುತ್ತೆ ಅಂತಂದ್ರೆ, ಏನಾದ್ರು ಒಂದು ಎಂಟ್ಯಾಂಗಲ್ಮೆಂಟ್ ಆಗ್ಬೇಕು ಆ ಒಂದು ಕ್ವಾಂಟಮ್ ಪಾಸಿಬಿಲಿಟಿಗಳಿಗೆ. ಆ ಅನಂತ ಪಾಸಿಬಿಲಿಟಿಗಳು ಇದಾವಲ್ಲ,
ಅದಕ್ಕೆ ಒಂದು ಎಂಟ್ಯಾಂಗಲ್ಮೆಂಟ್ ಆಗ್ಬೇಕು. ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಏನೋ ಒಂದು ಅದಕ್ಕೆ ಈ ತರ ಹಿಂಗೆ ಇಂಟರಾಕ್ಷನ್ ಆಗೋದು. ಅದು ಏನಪ್ಪಾ ಅಂತಂದ್ರೆ ಅಬ್ಸರ್ವರ್ ಅಂದ್ರೆ ಇಲ್ಲಿ ನಮ್ಮತನ. ಅಂದ್ರೆ ಅವಳು ಏನ್ ಹೇಳ್ತಾಳೆ ಅಂತಂದ್ರೆ, ಎಲ್ಲಿಯ ತನಕ ಏನಾದರೂ ಒಂದು ನಡೀತಾ ಇದೆ ಅಂತ ಅನ್ಕೊಳಕ್ಕೆ ಒಬ್ಬ ಅಬ್ಸರ್ವರ್ ಇರ್ತಾನೋ ಅಲ್ಲಿಯ ತನಕ, ಲೈಕ್ ಎಲ್ಲಿಯ ತನಕ ಹಂಗೆ ಅಬ್ಸರ್ವರ್ ಇರಲ್ವೋ ಅಲ್ಲಿಯ ತನಕ ಆ ಸಾಧ್ಯತೆಗಳು ಇರ್ತವೆ, ಆ ಮಲ್ಟಿವರ್ಸ್ಗಳು ಇರ್ತವೆ. ಯಾವಾಗ ನಾವು ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಬಂದ್ಬಿಡುತ್ತೋ, ಅಂದ್ರೆ ಏನೋ ಒಂದು ನಡೀತಾ ಇದೆ ಅಂತ ನೋಡಕ್ಕೆ ನಾವು ಇಲ್ಲಿ ಎಕ್ಸಿಸ್ಟ್ ಇರ್ತೀವೋ ಅಂತ ನಮ್ಮ ಹುಟ್ಟು, ಹಂಗಾದ ತಕ್ಷಣ ಅವೆಲ್ಲ ಪಾಸಿಬಿಲಿಟೀಸ್ಗಳು ನಶಿಸಿ ಹೋಗ್ತವೆ. ಈ ಒಂದು ನಶಿಸಿ ಹೋಗೋ ಮೆಥಡ್ಗೆ ನಾವು ಕೊಲ್ಯಾಪ್ಸ್ ಆಫ್ ದ ವೇವ್ ಫಂಕ್ಷನ್ ಅಂತ ಕರಿತೀವಿ. ಅಂದ್ರೆ ಹೇಗೆ ಈ ಬೂದಿಯಿಂದ ಲೈಕ್ ಸುಟ್ಟು ಭಸ್ಮ ಆಗ್ಬಿಡುತ್ತಲ್ಲ ಏನೋ ಒಂದು, ಆ ತರ ಉಳಿದಿದ್ದೆಲ್ಲ ಪಾಸಿಬಿಲಿಟಿಗಳು ಭಸ್ಮ ಆಗೋಗ್ಬಿಡ್ತಾರೆ. ಕೊಲ್ಯಾಪ್ಸ್ ಆಫ್ ದ ವೇವ್ ಫಂಕ್ಷನ್ ಅಂತ ಕರೀತಾಳೆ. ಅವಳು ಹೇಳ್ತಾಳೆ, ನನ್ನ ತರ ಅನಂತ ಜಗತ್ತಿನಲ್ಲಿರೋ ಮಾಯಾಗಳು ಏನನ್ನ ಅನುಭವಿಸ್ತಾ ಇದಾರೋ ಗೊತ್ತಿಲ್ಲ. ನಾ ಏನ್ ಹೇಳಿದೆ, 1ನೇ ಸ್ಟೋರಿಲಿ ಶ್ರೀಮಂತಳಾಗಿ ಸೂಸೈಡ್ ಮಾಡ್ಕೊಂಡು ಸತ್ಲು, 2ನೇ ಸ್ಟೋರಿಲಿ ಏನೋ ಒಂದು ಡಿಪ್ರೆಷನ್ ಆಗಿ ಸತ್ಲು, 3ನೇ ಸ್ಟೋರಿಲಿ ಸಕ್ಸಸ್ ಆಗಿ ಏನೋ ಒಂದು ಇದು ಮಾಡಿದ್ಲು. ಹೀಗೆ ಅನಂತ ಪಾಸಿಬಿಲಿಟಿಗಳು. ನಾವು ಇವತ್ತು ಜೀವನ ಯಾಕೆ ಹಿಂಗಿದೆ ಅಂತ ಕ್ವಶನ್ ಮಾಡ್ತೀವಿ. ನಾನ್ ಯಾಕೆ ಹಿಂಗಿದ್ದೀನಿ, ನಾನ್ ಯಾಕೆ ಅವ್ರ ತರ ಹುಟ್ಲಿಲ್ಲ, ನಾನ್ ಯಾಕೆ ಅಲ್ಲಿ ಹುಟ್ಲಿಲ್ಲ, ನಾನ್ ಯಾಕೆ ಹಿಂಗ ಬಡತನದಲ್ಲಿ ಹುಟ್ಟಿದೀನಿ, ನಾನ್ ಯಾಕೆ ಈ ತರ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ದೀನಿ, ಅವ್ರು ಯಾಕೆ ಹಿಂಗೆ ಲಕ್ಕಿ ಇದಾರೆ. ಈ ತರ ಕ್ವಶನ್ಸ್ ಕೇಳಿದ್ರೆ ಇದು ಒಂದು ಇನ್ವ್ಯಾಲಿಡ್ ಕ್ವಶನ್. ಯಾಕೆ ಅಂತಂದ್ರೆ, ನೀವು ಇವತ್ತು ಹಿಂಗ್ ಇರಬೇಕು ಅಂತಂದ್ರೆ ಅದಕ್ಕೆ ಕಾರಣ ಆ ಎಂಟ್ಯಾಂಗಲ್ಮೆಂಟ್ ಆಗಿರೋದು. ಅಂದ್ರೆ ನೀವು ಅನ್ನೋ ಒಂದು ಅನಂತ ಪಾಸಿಬಿಲಿಟಿಗಳಲ್ಲಿ ಒಂದು ಪಾಸಿಬಿಲಿಟಿ ಮಾತ್ರ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ, ಉಳಿದಿದ್ದೆಲ್ಲ ಪಾಸಿಬಿಲಿಟಿಗಳು ಇದ್ವು, ಪ್ರತಿ ಸೆಕೆಂಡ್ ಇದಾವೆ, ಅವು ಕೊಲ್ಯಾಪ್ಸ್ ಆಗಿದಾವೆ. ಇದೇ ತರ ನಿಮ್ಗೆ ಇರೋ ಜೀವನದ ಡ್ರೀಮ್ಸ್ ಗಳು. ಆ ಡ್ರೀಮ್ಸ್ ಗಳಲ್ಲಿ ಪ್ರತಿ ಸೆಕೆಂಡ್ ನಿಮಗೆ ಯಾವ್ದೋ ಒಂದು ಡ್ರೀಮ್, ಈಗ 5 ವರ್ಷ ಆದ್ಮೇಲೆ ನಾನು ಹಿಂಗ ಆಗ್ತೀನಿ ಅನ್ನೋ ಒಂದು ಕನಸು. ಆ ಕನಸು 2 ಪಾಸಿಬಿಲಿಟಿ, ಒಂದದು ಆಗುತ್ತೆ, ಒಂದದು ಆಗಲ್ಲ. 2 ವಿಶ್ವಗಳು ಇಲ್ಲೇ ಇದ್ದಾವೆ, ನಿಮ್ಮ ಕಣ್ಣೆದುರಿಗೆ ಇದಾವೆ, ನಿಮ್ಮ ಒಳಗೆ ಇದಾವೆ. ಇದೇ ತರ ನಾಳೆ ಒಂದ್ ಮನೆ ಏನೋ ಸಿಗುತ್ತೆ ಅನ್ನೋ ಪಾಸಿಬಿಲಿಟಿ ಕೂಡ ಇಲ್ಲೇ ಇದೆ. ನಾಳೆ ಅದು ಸಿಕ್ಕರೆ ಅದು ಕಣ್ಣಿಗೆ ಕಾಣಿಸ್ಕೊಂತು ಅಂತ ಆ ಮಲ್ಟಿವರ್ಸ್. ನಾಳೆ ಅದು ಸಿಗ್ಲಿಲ್ಲ ಅಂತಂದ್ರೆ ಅದು ಕೊಲ್ಯಾಪ್ಸ್ ಆಯ್ತು, ಬೇರೆ ವಿಶ್ವ ಕಾಣಿಸ್ಕೊಳ್ತು. ಅಂದ್ರೆ ನಾ ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ನಮ್ಮದೇ ತರಹದ ಅನಂತ ಜನರು, ಅಂದ್ರೆ ನಾವೇ ಅದು, ನಮ್ಮ ಅನಂತ ಜನರು ಮಲ್ಟಿವರ್ಸ್ ಗಳಲ್ಲಿ ಇರ್ತಾರೆ. ಈ ಕ್ಷಣಕ್ಕೆ ನಾವು ಒಂದೇ ಒಂದು ನಾವಾಗಿ ಕಾಣಿಸ್ತೀವಿ, ಅದು ಒಂದು ಆತ್ಮನಾಗಿ ಕಾಣಿಸ್ತೀವಿ. ಉಳಿದಿರೋ ಎಲ್ಲ ಆತ್ಮನ್ಗಳು ಕೊಲ್ಯಾಪ್ಸ್ ಆಗಿರ್ತವೆ. ಆದರೆ ಇಲ್ಲೊಂದು ಕ್ವಶನ್ ಬರುತ್ತೆ, ಹೀಗೆಲ್ಲ ಮಲ್ಟಿವರ್ಸ್ ಗಳಲ್ಲಿ ನಾವಿರ್ತೀವಿ, ಒಂದೇ ಸಲಕ್ಕೆ ಮಾತ್ರ ನಾವು ಕಾಣ್ತೀವಿ, ಒಂದೇ ಜಗತ್ತಿನಲ್ಲಿ ಮಾತ್ರ ಕಾಣ್ತೀವಿ ಅಂತಂದ್ರೆ ಬೇಸಿಸ್ ಮೇಲೆ ಇದು ಕಾಣಿಸ್ಕೊಳ್ಳುತ್ತೆ. ಈ ಒಂದು ತನ ಅನ್ನೋದು ಯಾವ ಬೇಸಿಸ್ ಮೇಲೆ ಕಾಣಿಸ್ಕೊಳ್ಳುತ್ತೆ? ಇದು ಒಂಥರ ವಿಚಿತ್ರವಾಗಿ ಮಿಸ್ಟೀರಿಯಸ್ ವೇಲಿ ನಡೀತಾ ಇದೆಯಲ್ಲ ಅಂತಂದ್ರೆ, ನಾನು ಮಾಡೋ ಅನಾಲಿಸಿಸ್ ಏನಪ್ಪಾ ಅಂತಂದ್ರೆ, ಈಗ ನಾಳೆ ಏನೋ ಒಂದು ಘಟನೆ ನಡೀತು ನಮ್ಮ ಲೈಫ್ ಅಲ್ಲಿ ಅಂತಂದ್ರೆ ಅಲ್ಲಿ ನಾವು ಜಡ್ಜ್ಮೆಂಟ್ ಆಗಿರೋದೆ, ಅಂದ್ರೆ ಇದು ಕೆಟ್ಟದಾಗ್ಬಿಡ್ತು, ಇದು ನನಗೆ ಒಳ್ಳೇದಾಗ್ಬಿಡ್ತು, ಹಿಂಗಾಯ್ತು, ಅವರಿಂದ ಹಿಂಗಾಯ್ತು, ಹಿಂಗೆಲ್ಲ ಮಾಡದೆ ಯಾವಾಗ್ಲೂ ಒಂದು ರೂಲ್ ನ ಫಾಲೋ ಮಾಡ್ಬೇಕು. ಅದು ಏನ್ ರೂಲ್ ಅಪ್ಪ ಅಂತಂದ್ರೆ, ಈ ಮಲ್ಟಿವರ್ಸ್ ಅಲ್ಲಿ ನಾವು ಅನ್ನೋ ಈಗ ಮಲ್ಟಿವರ್ಸ್ ಅಲ್ಲಿ ಒಂದು ಯೂನಿವರ್ಸ್ ಕಾಣಿಸ್ಕೊಳ್ಳುತ್ತಲ್ಲ, ಅಂದ್ರೆ ನಾವು ಅನ್ನೋ ಒಂದು ಯೂನಿವರ್ಸ್, ಯಾಕಂದ್ರೆ ನಾವು ಇದೀವಿ, ಅಬ್ಸರ್ವ್ ಮಾಡಕ್ಕೆ ಅಬ್ಸರ್ವರ್ ಇದ್ದಾನೆ. ಆ ಕ್ವಾಂಟಮ್ ಜಗತ್ತುಗಳಲ್ಲಿ ಅಬ್ಸರ್ವರ್ ಯಾವಾಗ ಇಂಟರಾಕ್ಷನ್ ಮಾಡ್ತಾನೋ ಉಳಿದ ಎಲ್ಲ ವಿಶ್ವಗಳು ಕೊಲ್ಯಾಪ್ಸ್ ಆಗಿ ಒಂದೇ ವಿಶ್ವ ಕಾಣಿಸ್ಕೊಳ್ಳುತ್ತೆ. ಅದು ಯಾವ ಬೇಸಿಸ್ ಮೇಲೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಯಾವಾಗಲೂ ನಾವು ಅನ್ನೋ ನಮ್ಮ ಕಾನ್ಶಿಯಸ್ನೆಸ್ ಏನಿದೆ ಅದಕ್ಕೆ ಬೆಸ್ಟ್ ಪಾಸಿಬಲ್ ವೇ ಯಾವುದು ಅದನ್ನ ಮಾತ್ರ ನಮ್ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಇದನ್ನ ಯಾರು ಹಿಂಗ್ ಇಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಟ್ ಜೀವನದಲ್ಲಿ ಆಗುವ ಪ್ರತಿಯೊಂದು ಘಟನೆಗಳು, ಜೀವನದಲ್ಲಿ ಆಗುವ ಎಲ್ಲಾ ಕೊಲ್ಯಾಪ್ಸ್ ಆಗುವ ಆ ಜಗತ್ತುಗಳು, ಅವೆಲ್ಲ ನಮಗೆ ಬೇಕಿಲ್ಲ. ಇವತ್ತೇನೋ ಒಂದು ಮಿಸ್ ಆಯ್ತು ನನ್ನ ಲೈಫ್ ಅಲ್ಲಿ ಅಂತಂದ್ರೆ ನಿಮಗೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ಮಿಸ್ ಆಯ್ತು ಅನ್ನೋಕೆ ಕಾರಣ ಇವಾಗ ನಿಮಗೆ ಇದೆ, ನಿಮ್ಮ ಕಣ್ಣು ಮುಂದೆ ಗೊತ್ತಿದೆ. ಯಾಕೆ ಮಿಸ್ ಆಯ್ತು ಅಂದ್ರೆ ಅದಕ್ಕಿಂತ ಬೆಸ್ಟ್ ಇದು, ಈ ಕ್ಷಣ ಅನ್ನೋದು ಅದಕ್ಕಿಂತ ಬೆಸ್ಟ್, ಅದಕ್ಕೆ ಅದು ಮಿಸ್ ಆಯ್ತು. ನೆಕ್ಸ್ಟ್ ಅದು ಸಿಕ್ತು ಅಂತಂದ್ರೆ ಯಾಕೆ ಇನ್ನೊಂದು ಸಿಗ್ಲಿಲ್ಲ, ಇನ್ನೊಂದು ವಿಶ್ವ ಯಾಕೆ ಸಿಗ್ಲಿಲ್ಲ ಅಂತಂದ್ರೆ ಅದೇ ಬೆಸ್ಟ್, ಅದಕ್ಕೆ ನಿಮಗೆ ಅದು ಸಿಕ್ಕಿತ್ತು. ಆದ್ದರಿಂದ ಜಗತ್ನಲ್ಲಿ ಈ ಜೀವನದಲ್ಲಿ ಅಂತ ತಗೊಂಡಾಗ ಯಾವ ಘಟನೆ ಕೂಡ, ನಾ ಹೇಳ್ತಾ ಇದೀನಿ, ಯಾರದೇ ಜೀವನದಲ್ಲಿ ಯಾವ ಘಟನೆ ಕೂಡ ಕೆಟ್ಟದಾಗಬೇಕು ಅಂತ ಆಗಲ್ಲ. ಯಾಕೆ ಅಂದ್ರೆ ಈ ಆರ್ಟ್ಸ್ ಹೆಂಗ್ ವರ್ಕ್ ಆಗ್ತವೆ, ಈ ಮಲ್ಟಿವರ್ಸ್ ನ ಕಾನ್ಸೆಪ್ಟ್ ಆರ್ಟ್ಸ್ ಅಂದ್ರೆ ಬೆಸ್ಟ್ ಪಾಸಿಬಲ್ ವೇ. ನಿಮಗೆ ಏನು ಬೆಸ್ಟ್ ಬೇಕೋ, ನಿಮಗೆ ಏನು ಬೆಸ್ಟ್ ಆಗಬಹುದೋ ಅದೇ ನಿಮ್ ಕಣ್ಮುಂದೆ ಕಾಣಿಸ್ಕೊಳ್ಳುತ್ತೆ. ಉಳಿದ ಜಗತ್ತುಗಳೆಲ್ಲ ಕೊಲ್ಯಾಪ್ಸ್ ಆಗ್ತವೆ. ಇದು ಮಾಡೆಲ್ ಆಫ್ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಇಂಥ ಒಂದು ಬ್ಯೂಟಿಫುಲ್ ಇಕ್ವೇಶನ್ ನ ಕೊಟ್ಟ ಶ್ರೋಡಿಂಜರ್ಗೆ ನಾವತ್ತು ಗ್ರೇಟ್ಫುಲ್ ಆಗಿರ್ಬೇಕು. ಮತ್ತು ಈ ಮಾಯಾ ಅನ್ನೋ ಹುಡುಗಿಯ ಕಥೆಯಿಂದ ಏನ್ ತಿಳಿದು ಬರುತ್ತೆ ಅಂತಂದ್ರೆ, ನಾನ್ ಕೊಡೋ ಮೆಸೇಜ್ ಏನಂತಂದ್ರೆ,
ಮಾಯಾ ತರನೇ ನಾನು, ನೀವು, ಇಡೀ ಜಗತ್ತಿನಲ್ಲಿ ಬದುಕಿರೋ 7.9 ಬಿಲಿಯನ್ ಜನರು ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ನಮ್ಮ ಲೈಫಲ್ಲಿ ಯಾರ್ಯಾರೋ ಬರ್ತಾರೆ, ಯಾವ್ದಾವ್ದೋ ಇಂಟರಾಕ್ಷನ್ ಆಗುತ್ತೆ. ನಾವು ಕೆಲವೊಂದ್ಸಲ ಆಗಿರೋ ಇಂಟರಾಕ್ಷನ್ಗಳನ್ನ ಚೆನ್ನಾಗಿದೆ ಅಂತ ಅನ್ಕೊಂಡು ಖುಷಿ ಪಡ್ತೀವಿ, ಕೆಲವೊಂದ್ ಆಗಿರೋ ಘಟನೆಗಳನ್ನ ಹಿಂಗ ಆಗಬಾರ್ದಿತ್ತು ಅಂತ ಅನ್ಕೊಂಡು ನರಳುತ್ತೀವಿ. ಆದ್ರೆ ಒಂದು ಲೆವೆಲ್ ಆಫ್ ರಿಯಾಲಿಟಿ ನೋಡಿದ್ರೆ ಹಿಂಗ ಆಗಬಾರ್ದಿತ್ತು ಅನ್ನೋದು ಇಲ್ಲೇ ಇಲ್ಲ ಈ ಪ್ರಪಂಚದಲ್ಲಿ. ಅದು ಏನು ಬೆಸ್ಟೋ ಅದೇ ಆಗಿರೋದು, ಅದೇ ಆಗ್ತಾ ಇರೋದು, ಅದೇ ಆಗೋದು ಮುಂದೆ ಕೂಡ. ಯಾಕಂದ್ರೆ ಇದು ಹಿಂಗ್ ಡಿಸೈನ್ ಆಗಿದೆ ಅಷ್ಟೇ. ಹೆಂಗೆ ಅಂತ ಯಾರು ಡಿಸೈನ್ ಮಾಡೋದು, ಯಾರು ಇಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ರು ನಮಗೆ ಗೊತ್ತಿಲ್ಲ. ಅದಕ್ಕೆ ನೀವು ಏನೇ ಒಂದು ಶಕ್ತಿ ಅಂತ ಕರೀರಿ, ಇನ್ಫೈನೈಟ್ ಕಾನ್ಶಿಯಸ್ನೆಸ್ ಅಂತ ಕರೀರಿ. ಈ ಒಂದು ಮಲ್ಟಿವರ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅನಂತ ನಾನುಗಳು ಅನ್ನೋ ಕಾನ್ಸೆಪ್ಟ್, ಅನಂತ ಸುದ್ದಿಗಳು ಅನ್ನೋ ಕಾನ್ಸೆಪ್ಟ್, ಅನಂತ ನೀವುಗಳು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಒಂದೇ ಒಂದು ಕಾನ್ಸೆಪ್ಟ್ ಮಾತ್ರ, ಒಂದೇ ಒಂದು ತರ ಮಾತ್ರ, ನಿಮ್ಮ ತರ ಮಾತ್ರ ಈ ಕ್ಷಣಕ್ಕೆ ಕಾಣಿಸ್ತಾ ಇದೆ. ನಿಮ್ಮದೇ ತರಹ ಇರೋ ಆ ಅನಂತ ವ್ಯಕ್ತಿಗಳಿದಾರಲ್ಲ, ಅವರೆಲ್ಲ ಬೇರೆ ಬೇರೆ ಜಗತ್ನಲ್ಲಿ ಏನಾದ್ರೂ ಮಾಡ್ತಿರ್ಲಿ, ಅದೆಲ್ಲ ಬೆಸ್ಟ್ ಅಲ್ಲ. ಯಾಕೆಂದ್ರೆ ಈ ಜಗತ್ನಲ್ಲಿ ಇರೋದು ನಾವು, ಅಂದ್ರೆ ನೀವು. ಇಲ್ಲೇನ್ ನಡೀತಾ ಇದೆ ಇದು ಮಾತ್ರ ನಮಗೆ ಬೇಕು. ನಿಮ್ಮ ಕಾನ್ಶಿಯಸ್ನೆಸ್ ಗೆ ಏನು ಗೊತ್ತಾಗ್ತಾ ಇದೆ ಅದು ಮಾತ್ರ ಇಂಪಾರ್ಟೆಂಟ್. ಉಳಿದ ಜಗತ್ತುಗಳು ಕೊಲ್ಯಾಪ್ಸ್ ಆಗ್ಲೇಬೇಕು. ಇದು ಹಿಂಗೆ ಡಿಸೈನ್ ಆಗಿದೆ. ಇದನ್ನ ಡಿಸೈನ್ ಮಾಡಿದವರಿಗೆ ಅನಂತ ಧನ್ಯವಾದಗಳು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು, ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.